ಗುಡ್ ಮಾರ್ನಿಂಗ್ ವೆಂಕಟೇಶ. ಅದ ಮಾರ್ನಿಂಗ್ ನಮ್ಮದು. ಹೌದ್ರಿ, ಏನು ಹಾಡು ಜೋರು ನಡೆದಾವ್ರಿ ಮುಂಜಾನೆ ಹೊತ್ಲೆ ಸಂಕಟಕ್ಕ. ಯಾರ್ಯಾರಿಗೆ ಏನೇನು ಹೇಳಾಕತ್ತಿದ್ರಿ ಮುಂಜಾನೆ ಹೊತ್ಲೆ? ಮುಂದಿನ ತಿಂಗಳ ಹೆಲಿಕಾಪ್ಟರ್ ಒಂದು ಬುಕ್ ಮಾಡಿ ಬರೋಕೆ ಹೋಗ್ಬೇಕು. ಮತ್ತೆ ಖಾಲಿ ಇಲ್ಲ, ಅದ್ರ ಸಂಬಂಧ ಸ್ವಲ್ಪ ಬಿಜಿ ಅದ ನೀವು. ರೆಡಿ ಮಾಡಬೇಕು. ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೋಬೇಕನ್ನ. ಅದನ್ನ ಹೆಂಗೆ ಬುಕ್ ಮಾಡೋದು ಅನ್ನೋದರ ಗೊತ್ತೈತ್ನ ರೀ ನಿಮಗೆ? ಒಂದು ಪೆನ್ ತಗೊಳ್ಳೋದು, ಪೇಪರ್ ತಗೊಳ್ಳೋದು, ಬುಕ್ ತಗೊಳ್ಳೋದನ್ನ, ಪೇಪರ್ ಅಲ್ಲ. ಪೇಪರ್ ಹಾಳಿ ತಗೊಳ್ಳೋದು, ಅದ್ರ ಬರೀದು. ಹೆಲಿಕಾಪ್ಟರ್ ಬೇಕಂತ. ಹಾಂ ರೀ, ಒಳ್ಳೇದಾಗಲ್ರಿ ಹಂಗಾದ್ರೆ. ಗಾಡ್ ಬ್ಲೆಸ್ ಯು ರೀ. ನಾಳೆಗೆ ಒಂದು ಹೊಸ ಫೋನ್ ತರಬೇಕು. ಐಫೋನ್ನ ರೀ? ಐಫೋನ್ ಅದು ಸ್ಯಾಮ್ಸಂಗ್ ಯಾವುದೋ 1,30,30,000 ಇನ್ನು 1,20,000 ಐತೆ. ಅದನ್ನ ತರೋರು 10 ಲಕ್ಷ ಇರಲಿ, ಅದನ್ನ ವಿಚಾರ. ಅಂಗಡಿಗೆ ಯುದ್ಧಕ್ಕೆ ನಿಂತಿನ ಸೈನಿಕರು ಲೆಕ್ಕ ಹಾಕಂಗಿಲ್ಲ. ಅಂಗಡಿಗೆ ಹೋದಿಂದ ನಾನು ಲೆಕ್ಕ ಹಾಕೋದು. ಒಳ್ಳೇದಾಗ್ಲಿ. ಸಮಸ್ಯೆ ಆತ. ಹಾಂ, ನಿನಗೆ ತಂದು ಕೊಡ್ತೀನಿ, ಈ ಫೋನ್ ನನಗೆ ಕೊಡಂದ್ರೆ ಕೊಡೋದಿಲ್ಲ, ಯಾವುದು ನನಗೆ ಬೇಕಂತ ಒಬ್ರು ಅಂದ್ರೆ. ಅದಕ್ಕಾಗಿ ತಲೆ ಚೇಂಜ್ ಆಗಿಬಿಡ್ತು ಮನಸ್ಸು. ಬೇಡ ತಗೊಂಬರ್ ಒಳ್ಳೇದಾಗ್ಲಿ. ತರೋದ ಬೇಡ ತರೋದ ಬೇಡ ಅಂತ ವಿಚಾರ ಮಾಡಿ. ಅಂತ ವಿಚಾರ ಮಾಡಿದ್ರೆ ನನಗೂ ಫೋನ್ ಇಲ್ಲ, ಹೊಸದ್ ನೀವು ತಗೊಂಡಿದ್ರೆ ನನಗೆ ಕೊಡೋದು, ಯಾವುದು ನನಗೆ ಬೇಕಂದ್ರೆ ಅದು ಮಾಡಿದ್ರೆ ಆಗೋದು. ಅದು ಬಾಳೆ ಅಲ್ಲಿ ಇದು ಕ್ಯಾನ್ಸಲ್ ಮಾಡಿಬಿಟ್ಟು. ಆಯ್ತು. ಪೈಪ್ ಸರಿ, ಪೈಪ್ ಗಿಪ್ ಸುಡಬಾರದು ಅವ್ರಿಗೆ. ಮತ್ತು ಅವ್ರ ಮಳೆ ಐತಿಲ್ಲ ಪಾಪ, ಏನು ಮಾಡ್ತಾರೋ. ಅಲ್ಲಿ ಬಿಸಿಲು ಬಿತ್ತು, ಇಲ್ಲಿ ಮಳೆ ಬಿತ್ತು. ಅಲ್ಲಿ ಸೂರ್ಯದೇವ ಬಂದಾನ. ಸೂರ್ಯದೇವ ಎಷ್ಟು ಚೆನ್ನಾಗಿ ಕಾಣಿಸಾಗತ್ತೆ. ಇಲ್ಲ, ಇನ್ನೂ ಹಿಂಡೆ ಕೊಟ್ಟಿಲ್ಲ ನೋಡ್ರಿ. ಹಿಂಗ ನೋಡ್ರಿ, ಅಂಗಳ ಕಸ ಗುಡಿಸೋದು. ವೆಂಕಟೇಶ್, ಇವು ತೆಂಗಿನ ಗರಿ ಮಾರಾಕಿಟ್ಟಿರ್ತಾರೆ ಮಾಲ್ಗಳಲ್ಲೆಲ್ಲ. ಮಾಲ್ ಅಂತಾರೇನಂತಾರ, ಬಿಗ್ ಬಜಾರ್ ಅವು. ಇವು ತೆಂಗಿನ ಕಸಬರ್ಗಿ ಇಲ್ಲೇ ಬಡವರ್ಕಾಗ ಮಾರ್ತಾರಲ್ಲ. ಹೌದಾ? ನಂಗೆ ಗೊತ್ತೇ ಇಲ್ಲ ನೋಡ. ಅಲ್ಲೊಂದು ಮಾವಿನ ಗಿಡ ಹುಟ್ಟೈತಿ. ಹೌದಾ, ಡ್ಯೂಟಿ ಶುರು ಆತ ನಮ್ಮ ಗೌರಿ ಇದೆ. ನಾನೀಗ ಅವಲಕ್ಕಿಗೆ ಒಗ್ಗರ್ನಿ ಕಟ್ಕೊಂಡೀನಿ. ಅವಲಕ್ಕಿ ಮಾಡಾಕತ್ತೀನಿ ನೋಡ್ರಿ ನಾಷ್ಟಾಕ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ವ್ಲಾಗ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈಗ ಸದ್ಯಕ್ಕೆ ಅಲ್ಲೇ ಕೆಲ್ಸದವ್ರು ಬಂದಾರ, ಕಬ್ಬಿನೊಳಗೆ ಎಣ್ಣೆ ಹೊಡ್ಯಾಕಂತ ಹೇಳಿ. ಕಸದ ಎಣ್ಣೆ ಹೊಡ್ಯಾಕಂಗ ನಾನು ಇಲ್ಲೇ ಅವಲಕ್ಕಿ ಮಾಡಾಕತ್ತೀನಿ ಅವ್ರಿಗೆ. ಈಗ ಇನ್ನೊಂದು ಸಮಸ್ಯೆ ಏನಂದ್ರೆ, ನಾನು ಖಾರ ಉಪ್ಪು ನೋಡಂಗಿಲ್ಲ. ಉಪ್ಪು ಜಾಸ್ತಿ ಇರ್ತೈತಿ, ಏನೋ ಗೊತ್ತಾಗಂಗಿಲ್ಲ. ನಿನ್ನೆನೂ ಮಾಡಿದ್ನಿ, ನಿನ್ನಕ್ಕಿಂತ ಒಂದು ಜಾಸ್ತಿ ಮಾಡಂತ ಹೇಳಿದ್ರ. ಹಂಗಾಗಿ ಇವತ್ತು ಒಂದು 3 ಪಾವ್ kg ಅಷ್ಟು ಮಾಡಾಕತ್ತೀನಿ.
ಇದನ್ನಿಷ್ಟು ಮಾಡೀಗ ಅವ್ರಿಗೆ ತೊಗೊಂಡು ಹೋಗ್ಬೇಕು. ಅವ್ರು ಎಲ್ಲಿ ಎಣ್ಣೆ ಹೊಡಿಯಾಕತ್ತಾರ ಅಲ್ಲಿ. 11 ಗಂಟೆದೊಳಗೆ ಬಾ ಅಂದಾರ, ಹಾಗಾಗಿ ಇನ್ನೂ ಟೈಮ್ ಐತಿ. ಆರಾಮ್ಸೆ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ನೋಡ್ರಿ. ಈಗ ಇಷ್ಟು ರೆಡಿ ಮಾಡ್ಕೋತೀನಿ. ರೆಡಿ ಮಾಡ್ಕೊಂಡು ಒಂದೆರಡು ಬಾಂಡೆ ಅದಾವು. ಬಾಂಡೆ ಮಾಡಿ ಬಂತಿಕ್ಲ ಅಂತ ಗೊತ್ತಾಗುತ್ತೆ. ಅದು ನನಗೂ ಇನ್ನೂ ನಾಷ್ಟಾತಿ ಏನು ಮಾಡಿಲ್ಲ. ನಾನು ಅವಲಕ್ಕಿ ತಿನ್ನಂಗಿಲ್ಲಲ್ಲ, ಹಾಗಾಗಿ ಇವತ್ತು ಜಾಸ್ತಿ ಅದು ಏನು ಅವಲಕ್ಕಿ ತಿಂತಾರೆ ಬಿಡ್ರಿ. ನಾಲ್ಕು ಮಂದಿ ಅದಾರ ಅವರು. ಒಂದು 8 ಮಂದಿಗೆ ಆಗೋಷ್ಟು ಅವಲಕ್ಕಿ ಅದು. ಕೆಲಸ ಮಾಡ್ತಾರಲ್ಲ ಮಧ್ಯಾಹ್ನ ಊರಿಗೂ, ಹಂಗಾಗಿ ಕರೆಂಟ್ ಒಂದು ಹೋಗ್ಯ ನೋಡ್ರಿ. ಅಂದ್ರೆ ಬುತ್ತಿ ತರ್ತಾರ ಅವ್ರು, ಇಲ್ಲ ಅಂತಲ್ಲ. ಸ್ವಲ್ಪ ನಮ್ದು ಜಲ್ದಿ ನಮ್ಮ ಮನೆಯವ್ರು ಹೋಗಿ ಕರ್ಕೊಂಬಂದಿರ್ತಾರ, ಹಾಗಾಗಿ ಇಲ್ಲೇ ನಾಷ್ಟ ಮಾಡೋದು. ಇಲ್ಲಾಂದ್ರೆ ನಾಷ್ಟ ಮಾಡ್ಬೇಕಂತ ಹೇಳಿಲ್ಲ. ಏನು ಒಂದು 10 ಊಟ ಹಾಕೋದ್ರಿಂದ ನಾವೇನು ಬಡಗಾಗಂಗಿರಲ್ರಿ. ಕೆಲಸ ಮಾಡ್ತಾರೆ ಪಾಪ ಅವರು. ನಾನೀಗ ನಮ್ಮ ಮನೆಯವ್ರಿಗೆ ನಾಷ್ಟ ತೊಗೊಂಡು ಹೊಂಟೇನಿ. ಎಲ್ಲೇ ಮುಂದೆ ನಮ್ಮ ಬ್ಲಾಕಿ ಬರಾಕತ್ತೈತಿ, ಹಿಂದೆ ನಮ್ಮ ಪಪ್ಪಿ ಬರಾಕತ್ತೈತಿ. ನಡಕ್ಕೆ ನಾನು ಅದೇನಿ. ನಡಿ ಬ್ಲಾಕಿ, ನಡಿ. ಈ ಕಡೆ ಬೇಡ, ಅದು ಒದರಿದ್ರೆ ಸಾಕು, ಮುದ್ದು ಮಾಡಕ್ಕೆ ಬರ್ತೈತೆ. ಅಯ್ಯ ಅದೇ ತಪ್ಪಿ ನಾನು ಅಲ್ಲಿ ಒಡ್ಡಕ್ಕೆ. ನಂದು ಕಾಲಟ್ಟು ನೋವು ಐತಿ. ಕುಂಟುಕೊಂತ ಹೊಂಟೀನಿ ನಾನು. ನಮ್ಮ ಹುಡುಗರಿದ್ರೆ ಕಳಿಸ್ಕೊಡ್ತಿದ್ನಿ, ಅವರಿಲ್ಲ. ದೂರಕ್ಕೈತೆಲ್ಲ ಹಿಂಗೆ ದೇವೆಲ್ಲ ಹೋಗ್ತೀನಿ ಅಂತಾಳೆ. ನಾವು ಆಕಿನ ಪಪ್ಪಾಕಿನ ಕಳಿಸ್ಕೊಡಂಗಿಲ್ಲ. ಈ ಕಡೆ ದೂರಕ್ಕೈತಿ. ಆಕೆನೋ ಮಾಡಾಕತ್ತಿದ್ದಾಳಿಲ್ಲ, ಮಮ್ಮಿ ನಾನು ಬರ್ತೇನೆ ಅಂತಿದ್ದಾಳಕ್ಕೆ. ಆಕೆಗೆ ಹೋಗೋಣ ಬಾವನ್ನು ಅಂತ ಕರೀಲಿಲ್ಲ. ಹೊಕ್ಕೇನು ಹೊಂಟೇನಂತನೂ ಹೇಳಲಿಲ್ಲ. ಸುಮ್ಮನೆ ಬಂದು ನಾನು ಕೊಟ್ಟಾಗೆ ಹೊಳ್ಳಿ ಬರ್ತೇನೆ. ಹಂಗಾಗಿ ಅವಸರ ಐತೆ ನಂದು. ಇಲ್ಲಿ ಮನ್ಯಾಗ ಕೆಲಸ ಐತಿ, ಮಧ್ಯಾಹ್ನ ಅಡುಗೆ ಐತಿ ಮಾಡ್ಬೇಕು. ನೋಡ್ರಿ, ಆ ಹುಂಚಿ ಗಿಡದ ಕಟ್ಟೆ ಐತೆಲ್ಲ ಅಲ್ಲೇದಾರಂತ. ಯಾವೇನೋ ಹುಂಚಿ ಗಿಡದ ಕಟ್ಟೆ ಹಂಗತಿ 1 ಕಿಲೋಮೀಟ್ರ್ ಬಂದು 1 ಕಿಲೋಮೀಟ್ರ್ ಹೋಗ್ಬೇಕು. ಬ್ಲಾಕಿ ಎಷ್ಟು ತಗೊಂಡು ಬಂದ, ನನಗಿಂತ ಮೊದಲು ಬಂದ ಇಲ್ಲಿ ಮಕ್ಕೊಂಡೈತದ ಪಪ್ಪಿ. ನನ್ನ ಕೂಡ ಇದು ಎಷ್ಟು ಲಗೋನ ಬಂದಿಯಲ್ಲ, ಲಗೋನ ಬಿಟ್ಟಿಯಲ್ಲ ದನ. ಹೌದಾ, ಅಡಿಗೆ ಆಗೈತಿ ಈಗ ನಿಮ್ದ? ನಾಷ್ಟ ಆಗೈತಿ? ಹಾಂ
ಈಗ ಈಗಿಲ್ಲೇ ಹಾಲು ಕಾಸಕ್ಕಿಟ್ಟೇನಿ, ಅನ್ನನೂ ರೆಡಿ ಆಗೈತಿ. ನಾಳೆ ಕುರಿ ಹೋಗ್ತಾವ, ಕುರಿ ಪೂಜೆ ಮಾಡ್ಬೇಕಾ. ಹಾಗಾಗಿ ಅನ್ನ, ಹುಗ್ಗಿ, ಕೊಬ್ಬರಿ ಸಾರು ಕಾಸ್ಬೇಕಾ. ಈಗಿಲ್ಲೇ ಬೆಲ್ಲನೂ ಜಜ್ಜಿ ಇಟ್ಕೊಂಡೀನಿ. ನಮ್ಮ ಗೌರಿ ಅಂತೂ ಹಂಗೆ ಉದುರೋದದ. ಇಲ್ಲಿ ನಮ್ಮ ಮನೆಯವರು ಕೊಬ್ಬರಿ ಹಿಂಗೆ ಕಟ್ ಮಾಡ್ಯಾರ ಸಣ್ಣಗೆ. ಇದನ್ನು ಕೊಬ್ಬರಿ ಕಟ್ ಮಾಡಿದ್ದು ಹಾಕ್ಬೇಕಂತ ತುರದು ಹಾಕಿದ್ರು ನೋಡಿದ್ದೆ, ಅವ್ರು ಕಟ್ ಮಾಡಿದ್ರೆ ಇಷ್ಟ ಅಂತ ಅದೊಂದು ಇಟ್ಬಿಟ್ಟಾರ ಕೊಬ್ಬರಿ ಸಾರಿಗೆ ಅಂಥೇಳಿ. ಈಗಿಲ್ಲಿ ಕುಕ್ಕರ್ನ್ಯಾಗ ಗೋಧಿನ ಕೂರಿಸ್ಕೊಂಡೀನಿ. ಅರ್ಧ kg ಇವ, 1 kgನ ತರಿಸ್ಬೇಕಿತ್ತ ಅಂತ. ಈಗ ಇದೆಲ್ಲ ಕೂತು ರೆಡಿ ಆಗೈತಿ. ಈಗ ಇದಕ್ಕೆ ಇಲ್ಲ ಏಲಕ್ಕಿ ಮತ್ತು ಲವಂಗ ಜಜ್ಜಿಟ್ಕೊಂಡೇನಿ. ನಾನು ಸೊಂಪು ಹಾಕ್ತೇನೆ. ಪಾಯ್ಸಕ್ಕೆ ನಾನು ಸೊಂಪು ಹಾಕ್ತಿಲ್ಲ, ಹುಗ್ಗಿ ಸೊಂಪು ಹಾಕ್ತೇನೆ ನಾನು. ಬಟ್ ಹಾಕಂಗಿಲ್ಲ ಸೊಂಪು. ಒಂದ್ಸಲ ನೀವು ಹಾಕಿ ನೋಡ್ರಿ, ಭಾಳ ಮಸ್ತ್ ಆಗ್ತಾವ. ಮಸ್ತ್ ಆಗೈತೆ ಪಾಯಸ. ನಾವು ಹುಗ್ಗಿ ಅಂತೇವಿ. ಹುಗ್ಗಿನಾರ ಅನ್ಬೋದು, ಗೋಧಿ ಪಾಯಸನಾರ ಅನ್ಬೋದು. ಈಗಲೇ ಬೆಲ್ಲ ಐತಲ್ಲ, ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಬೆಲ್ಲ ಹಾಕೋದು. ಅರ್ಧ kg ಇತ್ತಂದ್ರೆ ಅದಕ್ಕೆ ಅರ್ಧ kgಕ್ಕಿಂತ ಜಾಸ್ತಿನೂ ಹಾಕೋಬೇಕು ಬೆಲ್ಲ. ಇವು ಸಪ್ಪ ಬರ್ದ, ಸ್ವಲ್ಪ ಸ್ವೀಟ್ ಜಾಸ್ತಿ ಆಗ್ಬೇಕು ಅಂದಾಗ ಹುಗ್ಗಿ ಮಸ್ತ್ ಬರ್ತೈತಿ. ಬೆಲ್ಲ ಜಜ್ಜಿಟ್ಕೊಂಡೇನಿ. ಇದನ್ನ ಕಡ್ಡಿ ಕಸರಿ ಇತ್ತಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನ ಒಂದಿಷ್ಟು ನೀರು ಹಾಕಿ ಕಾಸ್ಕೊಂಡ ಹಾಕೋಬೇಕು. ಇದನ್ನೆಲ್ಲ ನೋಡನೆ ಜಜ್ಕೊಂಡೀನಿ. ಕಡ್ಡಿ ಕಸರದ್ದು ಏನಿಲ್ಲ. ಖರ ಆಚೆ ಕಡೆ ಐತಿ, ಹಂಗಾಗಿ ಅದು ಗೌರಿ ಹೋದ್ರಾಗತ್ ನೋಡ್ರಿ. ಈಗ ಇನ್ನು ಕೊಬ್ಬರಿ ಹಾಕೋತೀನಿ. ನಮ್ಮ ಮನೆಯವ್ರು ಅವ್ರಿಗೆ ಏನಪ್ಪ ಭಾಳಷ್ಟು ಕೊಬ್ಬರಿ ಬೇಕಂತ ಒಣ ಕೊಬ್ಬರಿನ ತುರಿದ ಸ್ವಲ್ಪ ತುಪ್ಪದಲ್ಲಿ ಹುರಿದು ಹಾಕಿದ್ರು ನಡಿತೈತಿ. ನನ್ನ ಹಸಿ ಕೊಬ್ಬರಿ ಇಷ್ಟ ಆಗ್ತೈತೆ ಅಂತ ನಮ್ಮ ಮನೆಯವ್ರಿಗೆ. ಅವ್ರಿಗೋಸ್ಕರ ಅದು ಇಷ್ಟು ಹಾಕಂತಂದರು. ಗೋಡಂಬಿ, ದ್ರಾಕ್ಷಿ, ಗಸಗಸಿ ಹುರಿದು ಹಾಕೋಬೇಕು ತುಪ್ಪದಾಗ. ಇವು ಬಡವರ ಬಾದಾಮಿ, ಏನು ಹೇಳ್ರಿ, ಶೇಂಗಾ. ಗೋಡಂಬಿ ಹಾಕಾಕತ್ತಿಲ್ಲ ಅಂದ್ರೆ ಶೇಂಗಾ ಹಾಕಾಕತ್ತೇನೆ. ಮಿಕ್ಸ್ ಮಾಡಿ ನಮ್ಮ ಯಜಮಾನ್ರು ಹುಗ್ಗಿ ಮಾಡಕತ್ತಾರ ನೋಡ್ರಿ. ಹುಗ್ಗಿ ಏನಂತಾರ, ಕುಕ್ ಆಗ್ಯಾರ ಅವ್ರು, ಅಡುಗೆ ಭಟ್ರು. ಮ್ಯಾಗ ಅಲ್ಲಪ್ಪ ಹೆಂಗೆ ಹೆಂಗೆ ತಿರುಗಾಡೋದು, ತಳಕ್ಕೆ ಹಚ್ಚೆ ತಿರುಗಾಡ್ಬೇಕು ಹುಗ್ಗಿ. ಅದನ್ನು ಇಲ್ಲ ತಳ ಹಿಡಿತತ್ತದು. ಅವು 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 ಈ ಕಡೆ ನಿಟ್ಟೆ ನೋಡ ಮಕ್ಕ ತೋರಿಸಿಲ್ಲ. ಖರ ಹೇಳ್ತಾರೆ. ಸಾರು ಊಟ ಮಾಡಲ, ಕೊಬ್ಬರಿ ಕೊಟ್ಟಿನಿ. ಚಾ ಮಾಡ್ಕೊಡ್ರಿ. ಈಗ ಕೊಬ್ಬರಿ ಸಾರು ಮಾಡಾಕ ಕೊಬ್ಬರಿ ನಮಗೆ ಮಿಕ್ಸಿ ಹಾಕ್ತೇನಿಲ್ಲ, ನಮ್ಗೆ ಗೊತ್ತಿಲ್ಲ. ಅವಲಕ್ಕಿ 1 ಕಿಲೋನು ಮಾಡಿದ್ದೀನಿ ಇವತ್ತ.
ಭಾಳ ಅದನ್ನ ನಿನ್ನೆ ಎಷ್ಟು ಮಾಡ್ಬೇಕಲ್ಲ ನಿನಗೆ ಜಾಸ್ತಿ ಮಾಡೋದಿದೆ ನಿನಗೆ ಸ್ವಲ್ಪ ಜಾಸ್ತಿ ಮಾಡಿ ನನಗೆ ಏನು 10 ಮಂದಿ ತಿಂದಿ ಇವತ್ತು ಎಲ್ಲಿಗೆ ಬಂದಿದ್ರು 10 ಮಂದಿ ಕೃಷ್ಣದನ್ನವ್ರು ಕೊಟ್ಟು ಇಷ್ಟು ತಿಂದಿವು ಉಪ್ಪು ಆಗಿತ್ತಿನ ಹೆಚ್ಚಾಗಿತ್ತ ಉಪ್ಪು ಹೆಚ್ಚಾಗಿತ್ತನ ನನಗೆ ಬರೋಬ್ಬರ ಆಯ್ತಾ ಅವ್ರಿಗೆ ಹೆಚ್ಚಾಗಿತ್ತ ಮತ್ತು ನಾವು 4 ಮಂದಿ ಮಾರುತಿ ತಿಂದ್ರಿ ನೋಡ್ತಾರೆ ರಘು ರವಿ ಅವತ್ತೇನಿಲ್ಲ ಒಬ್ರು ಮತ್ತ ಮಂಜುಗ ಅವ್ರಿಗೆ ಕೊಟ್ಟು ಕಳಿಸಿ ನಾ ಕಟ್ ತಗೊಂಡ್ರು ಗಡಿ ಇದ್ರೊಳಗ ಕೊತ್ತಂಬರಿ ಮತ್ತು ಟೊಮೆಟೊ ಇವು ಟೊಮೆಟೊ ಹುಳಿ ಇರಂಗಿಲ್ಲಲ್ಲ ಹಾಗಾಗಿ ನಾನು 3 ಟೊಮೆಟೊ ತೊಗೊಂಡೇನಿ ಕನ್ಸಾಗತ್ತೆ ತಲೆ ಕೆಟ್ಟ ಮಾಡಲಿಕ್ಕಂದೇನಾ ಮತ್ ನೀನ ಹೇಳಿದಿಪ್ಪ ಮತ್ತ ಇಷ್ಟ ಯಾಕಂದ್ರ ಅವ್ರು ನಿನ್ನಕ್ಕಿನ ಒಂದ್ ದಿವಸ ಹೆಚ್ಚು ಮಾಡ ಅಂತ ಹೇಳಿದ್ನಿ ಹಿಂಗಾಗೈತೆ ಯಾವಾಗ್ಲೂ ಹೊಲಕ್ ಹೋದ್ರೆ ಹೆಚ್ಚಿಗಿರ್ಬೇಕ ಕಡಿ ಯಾರ ಬರ್ತಾರ ಬರ್ರಿ ಊಟ ಮಾಡ್ಬರಂತ ನಾಷ್ಟ ಮಾಡ್ಬರ ಅಂತಂದ್ರ ಹೆಚ್ಚಿಗಿದ್ರ ಭೂಮಿಗೆ ಹೋದ್ರ ಅಡಿಗೆ ಹೆಚ್ಚಿಗೆ ಕಟ್ಕೊಂಡು ಹೋಗ್ಬೇಕು ಕಡಿಮೆ ಕಟ್ಕೊಂಡು ಹೋಗ್ಬೇಕು ಕೊತ್ತಂಬರಿನೂ ಹಾಕೊಳಕತ್ತೀನಿ ನಾನು ಕೊತ್ತಂಬರಿ ಏನ್ ಮಾಡಾಕತ್ತಿ ನಮ್ ಗಂಡಗ್ ಚಾ ಬೇಕಾಗೈತ್ರಿ ನಂಗೆ ಚಾ ಸ್ವಲ್ಪ ಬ್ಯಾಸ್ರ ಆಗೈತಿ ಗ್ಯಾಸ್ ಇದ್ದಾಗ ಹಿಂಗ್ ಮಾಡ್ತೇವೆ ವೆಂಕಟೇಶನವ ಒಳ್ಳಿ ಆದ್ರ ಮನುಷ್ಯ ಎಷ್ಟು ಈಗ ಬರ್ಬರ್ತ ಮನುಷ್ಯ ಎಷ್ಟು ಇದಕ್ಕೈತಲ್ಲ ಲೇಜಿತನ ಗ್ಯಾಸ್ ಇಲ್ದಾಗ ಒಲಿ ಹೊತ್ಸಿದ್ರೆ ಒತ್ತಾಟಗಿದ್ದ ಎಲ್ಲ ಅದಲ್ಲ ಚಾ ಕಾಸ್ಕೊಂಡ್ ಅನ್ನಕ್ಕಿಟ್ಕೊಂಡ್ ರೊಟ್ಟಿ ಮಾಡೋದಿದ್ರೆ ರೊಟ್ಟಿ ಮಾಡೋದು ಚಪಾತಿ ಮಾಡೋದಿದ್ರೆ ಚಪಾತಿ ಮಾಡೋದು ಕಂಪಲ್ಸರಿ ರೊಟ್ಟಿ ಚಪಾತಿ ಬೇಕಾದ್ರೆ ಸಂಜಿಕ ಬರೀ ಅನ್ನ ಅಷ್ಟ ಉಂಡು ಇರಂಗಿಲ್ಲ ನಮ್ಮ ಕಡೆ ಏನ್ ಗಂಡ ಕೆಲಸ ಮಾಡಿ ಇವತ್ತ ಅನ್ನ ಒಂದ ಕುಚ್ಚಿಟ್ಟಿ ಎಲ್ಲ ಅಂತ ಬರ್ತಾರ ಗಂಡಸರು ಆ ಕಡೆಯಿಂದ ಇದ್ರ ಬೇಕಿದ್ರೆ ಸ್ವಲ್ಪ ಶೇಂಗಾ ಕಾಳು ಹಾಕೋಬೇಕು ಅಂದ್ರೆ ಸ್ವಲ್ಪ ಸಣ್ಣ ಮಾಡ್ಕೊಂಡಿಂದ ಶೇಂಗಾ ಕಾಳು ಮುಗಿ ನೋಡ್ರಿ ರೆಡಿ ಕ್ಯಾನ್ವಾಸ್ ಖಾಲಿ ಇರಲಿಲ್ಲ ಫ್ರಿಡ್ಜಿಂದ ತೆಗೀರು ಮಿಕ್ಸಿ ಜೋಡಿಸೋದು ಈಗ ಸಾರು ಮಾಡಕತ್ತಾಳ ಬರ್ರಿ ನನ್ನ ಹೆಂಡತಿ ಗ್ಯಾಸ್ ನೋಡ್ರಿ ಗ್ಯಾಸ್ ನಮ್ಮೂರಾಗ ಒಂದು ದೊಡ್ಡ ಘಟನೆ ಆಗೈತಿ ಒಗ್ಗರಣೆ ಕೊಡ್ಬೇಕು ಇದಕ್ಕ ಎಣ್ಣೆ ಹಾಕ್ಬೇಕು ಏನೋ ತೊಗೊಂಡ್ ಬಂದ್ರ ಅಮ್ಮಾರು ಏನ್ ತೊಗೊಂಬಂದ್ರ ಅಮ್ಮಾರ ಆಗ ಹಚ್ಕಡೆ ಮನ್ಯಾಗ ತುಡು ಮಾಡೋದು ತೊಗೊಂಬರೋದು ಮಗಳ ಅಮ್ಮಾರ ಸೀತಾಪುರ ಹೌದಿಲ್ಲ ಅವ್ರಿಗೆ ಹೇಳ್ತಂದಿ ಎಲ್ಲಿ ಈಗ ಅನ್ನದಾವು ಹರಿದಿಟ್ಟಿದ್ದೀನಿ ಇವನು ಹರಿದಿಟ್ಟಿದ್ದೇನೆ ಇವ ಎಷ್ಟು ಜಲ್ದಿ ಆಗ್ಯಾವಲ್ಲ ತಂದಿ ಮಗಳದ ಆಟ ನೋಡ್ರಿ ಅವ್ರದ್ದು
ಥ್ಯಾಂಕ್ ಯು ನಮ್ಮ ಹೊಲದಾಗ ಇನ್ನು ಸೀತಾಪಪ್ಪಳಿ ಕಾಯಿ ಸೀತಾಪಪ್ಪಳ ನಂಗಿಲ್ಲ ಅವು ಸೀತಾಫಲ ಅಂತಾರ ಅವಕ್ಕೆ. ಮಾಡ್ರಿ ಸಾರು ಮಾಡ್ರಿ ಪಟ್ನ ಸಾರು ಮಾಡಿ ಚಾ ಮಾಡ್ರಿ. ಇವು ಪಾಡಿಗೆ ಬಿದ್ದಿಲ್ಲಲ್ಲ. ಇಲ್ಲಿ ಅದಕ್ಕೆ ಅಂದನ ಆಕಿ ಏನಾರು ತಗೊಂಬಂದ್ರೆ ನಮ್ಮ ದೇವಿ ಒಂದೇ ಎಡ ತರೋದಲ್ಲ, ಆಚಗಡೆ ಅವ್ರಿಗೆ ಏನು ಇಡ್ಲಾರಂಗ ತಗೊಂಬರ್ತಾಳೆ. ನಾ ಕಸಕತ್ತೀನಿ ಇಲ್ರಿ. ಆಕಿ ನೀವು ಮೊನ್ನೆ ಒಬ್ರು ಹೇಳಿದ್ರ, ಮೊನ್ನೆ ದೇವಿ ಚಿಕನ್ ಮಾಡಿದ್ವಿಲ್ಲ, ಜವಾರಿ ಚಿಕನ್. ನೀ ಜವಾರಿ ಚಿಕನ್ ಯಾಕೆ ತಿನ್ನಂಗಿಲ್ಲ? ತಿನ್ನಂಗಿಲ್ಲ ಏನಿಲ್ಲ. ಕೊಬ್ಬರಿ ಇರ್ತದಲ್ಲ, ತಿನ್ನಂಗಿಲ್ಲ. ಹೌದಾ? ಹಿಡ್ಕೋವಂಗ ವಿಡಿಯೋ ಮಾಡಿ ನಾವು ಒಗ್ಗರಣೆ ಕೊಡ್ತೇನೆ. ಸರಿ ಇಲ್ಲೇ ತೋರಿಸ್ಬೇಕು. ಅವ್ರು ಕೇಳಿದ್ರೆ ನಮ್ಗೆ ಆ ಹುಡುಗಿಗೆ ಚಿಕನ್ ಹಾಕಿಲ್ಲ ನೀವು, ಆಕೆ ಹಾಕ್ಲೇ ಬೇಡ ಅಂತ ಕೇಳಿದ್ರು ಅಂತಂದ್ರೆ, ನೀ ಏನು ತಿಂತಿ ಏನಿಲ್ಲ ಅನ್ನೋದು ನಮ್ಗೆ ಗೊತ್ತಿರ್ತೈತಿಲ್ಲ. ನಾವೇನು ಕೊಡೋದಿಲ್ಲ ಅಂತ ನಿನಗೆ. ಇಲ್ಲ ಕೊಡ್ತೀರಿ, ನಾನು ತೊಗೊಂಡು ಹೋಗ್ತೀನಿ. ನಾವು ಯಾಕೆ ಕೊಡೋದ್ಬೇಕು? ಬೇಕಾದಂಗ ಏನ್ ಮಾಡಾಕ್ತೀರಿ ಇಬ್ರು ಕೂಡ? ಖಾರ ಕೊಡುವಂತ ಸಾರು ನೋಡ್ತ 4 ಮಂದಿ ಬೇಕು ಇವ್ರ ಕೈಯಾಗ ಅಡಿಗೆ ಮಾಡಾಕತ್ತಾರ ಅಂದ್ರ. ಹಿಂಗೈತೆ ಅಡಿಗೆ ಮಾಡೋದು. ಖಾರದ ಪೌಡ್ರ್ ಹಾಕೋದು ನೋಡ್ರಿ. ಈಗ ಮಸಾಲೆ ಖಾರ ಪೌಡ್ರ್ ಅಲ್ಲಿ ಖಾರ ಮಸಾಲೆ ಖಾರ ಹಾಕಿದ ಖುಷಿ ಇಲ್ಲಿ. ಈಗ ಕೊಬ್ಬರಿ ಹಾಕೋದು, ಕೊಬ್ಬರಿಯಾಗಿನ ನೀರಿಷ್ಟು ಗ್ಯಾಸಿನ ಒಲಿ ಮೇಲೆ ಹಾಕೋದು. ಹಿಂಗೈತ್ ನೋಡ್ರಿ ಮಾಡೋದು ಸಿಸ್ಟಮ್. ಹಿಂಗ್ ಮಾಡೋದ್ರಿ. ಅರಿಶಿನ ಪುಡಿನ ಹಾಕೋದ್ರಿ, ಜೀರಿಗೆ ಹಾಕೋದು, ಬೆಳ್ಳುಳ್ಳಿ ಹಾಕೋದು, ಉಪ್ಪು ಹಾಕೋದು, ಸಾಸ್ಮಿ ಹಾಕೋದು, ಎಲ್ಲಾ ಹಾಕಿ ಸಾರು ಮಾಡ್ಕೊಂಡ್ ತಿಂದ್ ಬಿಡುದ್ ನೋಡ್ರಿ. ತಿಂದು ಮಕ್ಕೊಂಡ್ ಬಿಡುದ್ರಿ. ಮಾಡ್ರಿ ನೀವು 1 ಕಪ್ ಚಾ ಮಾಡಿ ಕೊಡಲ್ರಿ. ಅವಾಗಿಂದ ಗುದ್ದಾಡಕತ್ತಾನ ನನಗೆ ಹೆಂಗಾಗಬಾರ್ದು. ಖಾರ ಆಗೇತಿ ಪುಟ್ಟಿಸಿಕೊಂಡ ಬರಬೇಕ, ಅದು ಚಿಂತೆ ಐತಿ ನನಗ. ಸಾರು ಒಗ್ಗರಣೆ ಕೊಡೋದು ನೋಡಿದ್ರಲ್ಲ, ಈಗ ಎಷ್ಟು ಬೇಕಷ್ಟು ನೀರು ಹಾಕೊಂಡ್ಬಿಡೋದು. ಕೊಬ್ಬರಿ ಸಾರು ರೆಡಿ. ಚಿಕನ್ ಮಟನ್ ಚಿಕನ್ ಹತ್ತತ್ತೆ ಏನಿದ್ದೀವತ್ತ ಹೋಗ್ಯಾನ ಮತ್ತ ಎಮ್ಮೆ ಕರ್ಸಾಗ ರೊಕ್ಕ ಕೊಡೋರು ಕೊಟ್ಟಿದಂತ. ಕೇಳೋದೇ ಇಲ್ಲ ಲೇಕಿ ಏನೋ ನೀವು ರೊಕ್ಕ ಕೊಡು ಅಂತ ಹೆಂಗೆ ಹಾಕೊಂಡು ಹೋಗ್ಬೇಕು. ವೆಂಕಟೇಶ ಹೇಳ ಸಾರು ಎಷ್ಟು ಸಾಕಣ? ಈ ಸಣ್ಣ ಉಪ್ಪಲ್ಲ ಗೊತ್ತಾಗ ವೆಂಕಟೇಶ ಏನೋ ತುಡು ಮಾಡಕತ್ತಾರ ನೋಡ್ರಿ ಮನೆಯವ್ರು. ಉಂಡಿ ತಿನ್ನೋಣ ಬರ್ರಿ. ಗೋಧಿ ಮುಂಡಿ ಮಾಡೋದು ತೋರಿಸ್ತೇನೆ ಅಂತ ಹೇಳಿರಿ. ನಾನು ಈ 1 ವರ್ಷದ ಹಿಂದತಿ ತೋರಿಸ್ತೇನೆ ನಾನು. ಹಾಗೆ ಅದಾವ ಇನ್ನು ಉಂಡಿ ಎಷ್ಟು ಚಂದ ತಿನ್ನಾಕತ್ತಾರ ನೋಡ್ರಿ ಇವ್ರು. ಇಲ್ಲೋ ಅಲ್ಲಿ ಆ ಕ್ಯಾಮ್ರಾದಿಂದ ನಿಂತ್ಕೊಂಡು ಫೋನಿನಿಂದ ನಿಂತ್ಕೊಂಡು ತಿನ್ನಾಕತ್ತಾರ ಹಾಕಿ ಉಂಡೆ ಎಲ್ಲ ಮತ್ತೆ ಸೀತಾಫಲ ಅಲ್ಲ. ನಮ್ಮ ಮನ್ಯಾಗ ವಿಚಿತ್ರ ಮಂದಿರಿ ಬಾಳ ಜನ ಆಯ್ತು. ಮೊಸಂಬಿ ನೋಡ್ತೀನಿ ಚಾ ಆಡ್ಬೇಕಂತ ನಿಂದ್ರವ. ಮನೆಯ ಹಾಡ ಕೇಳಿ ನನಗೆ ಕಿವಿನ ಹೋಗ್ಬಿಟ್ಟಾವ. ನಾನೀಗ ಸಂಡಿಗೆ ಕರಿಯಕಂತ ಹೇಳಿ ಎಣ್ಣೆ ಹಾಕೊಳಕತ್ತೀನಿ ನೋಡ್ರಿ. ಸ್ವೀಟ್ ಇದ್ದಿಂದ ಬೇಕಲ್ರಿ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ. ಬದ್ನಿಕಾಯಿ ಇದ್ರೆ ಬದ್ನಿಕಾಯಿ ಪಲ್ಯ ಮಾಡ್ತಿದ್ನಿ, ಬದ್ನಿಕಾಯಿ ಇಲ್ಲ. ಹಾಗಾಗಿ
ಬದನೆಕಾಯಿ ಪಲ್ಯ ಇಲ್ಲಿ ನೋಡ್ರಿ ಬದ್ನಿಕಾಯಿ ಹಚ್ ಕಡೆ ಅದ ತೊಗೊಂಬರ್ರಿ ಅದಾವ ಎಲ್ಲಿ ಗಿಡದಾಗಿನ ಒಂದು 4 ಆಗಿದ್ದು ನೀವು ಪಲ್ಯ ಮಾಡ್ತಾನ ಅತಿಯಾಗಿ ಮಾಡಬೇಕು ಹೊಂಟ್ರಿವಾ ಬೇಡ ಯಾಕೆ 4 ಅಂದ್ರೆ ಮನ್ಯಾಗ ಎಷ್ಟು ಇರ್ತಾವ ಇಷ್ಟು ಎತ್ತಾಕೊಂಡ್ ಬರ್ತಾಳೆ ಈ ಕಡೆ ಮಾವಿನ ಹಣ್ಣಿನ ಸೀಸನ್ದಾಗ ಈಚೆ ಕಡೆ ಮಾವಿನ ಹಣ್ಣು ಜಗ್ಗಿದಾವು ಆಚೆ ಕಡೆ ಮಾವಿನ ಹಣ್ಣು ಆಚೆ ಕಡೆ ಕೆರೆ ಅಂತೇಳಿ ಗಿಡದಾಗಿನ ಮಾವಿನ ಹಣ್ಣು ಹಣ್ಣಿಗೆ ಹಾಕ್ಯಾರ ಏನ್ ಮಾಡ್ಯಾಳ ಮಗಳು ಇಷ್ಟು ತಗೊಂಬಂದಾಳ ಇಲ್ಲಿ ನಾವು ಇಷ್ಟೇ ಯಾಕೆ ತಂದಿವ ಅಲ್ಲಿ ಇಟ್ಟಿಲ್ಲ ಅಂತ ಅಲ್ಲಿ ಜಗ್ಗಿದಾವ ಮಮ್ಮಿ ಜಗ್ಗಿದಾವ ಅಲ್ಲಿ ಅಂತೇಳಿ ಆಚೆ ಕಡೆ ಒಂದು ಇಡ್ಲ ನಂಗೆ ಇಷ್ಟು ಇಲ್ಲಿಗೆ ತಗೊಂಬಂದಾಳ ಈ ಕಟ್ಟ 1-2-3 ದಿನದ ನಂತರ ಅವಳು ಹೇಳ್ದಾಗ ಗೊತ್ತ ಏನಿಲ್ಲ ಸಂತಾಯ ಬಂದದ್ದ ಅಲ್ಲ ಮನೆ ತಗಿದ್ದಾಗ ಆಗಿದ್ದು ಅವು ಕಿತ್ತೊಂಬಂದು ಹಚ್ಚಿದ್ಲ ಅವರು ಸಣ್ಣ ಗಿಡ ಅವು ಆಗಿದ್ದು 4 ಬಂದ್ ಮಾಡಿ ಬಂದಾರ ಅವ್ರ ಸಾಲಿಂದ ಮ್ಯಾಕಿಡ್ಕೋಬೇಕು ಅಕ್ಕಿ ಸಂಡಿಗೆ ಮಾಡಿದ್ನಲ್ಲ ಅಕ್ಕಿ ಸಂಡಿಗೆ ಹಿಂದಕ್ಕೆ ಸರಿ ಕೈ ಸಿಡ್ತೀವಿ ಅಕ್ಕಿ ಸಂಡಿಗೆ ನೋಡ್ರಿ ನಮ್ಮ ಯಜಮಾನ್ರಿಗೆ ಅಕ್ಕಿ ಸಂಡಿಗೆ ನನಗೆ ನಮ್ಮ ದೇವಿಗೆ ಗೋಧಿ ಸಂಡಿಗೆ ಇದ್ರ ಹಾಕ್ಲಿಲ್ಲ ಅಮ್ಮೆ ಅವು ಆಲೂಗಡ್ಡೆ ಅದ ಆಲೂಗಡ್ಡೆವೇನು ಯಾವ ಬೇಕಾದ ಮಾಡ್ಬೋದವೇ ಲಘು ನಾವು ಒಣಗುತ್ತಾವ ಮಾಡಿ ಇಡ್ಬೇಕು ನೋಡಿ ಹಿಂಗೆಲ್ಲಾರ ಹಿಂಗೆ ಹೋದಾಗ ಸುಮ್ಮನೆ ರೊಕ್ಕ ಕೊಟ್ಟು 5 ರೂಪಾಯಿ ಕೊಟ್ರೆ ಏಸ್ ಇರ್ತಾವೆ 4 ಇರ್ತಾವೆ ಸಿಪ್ಸ್ ಇವನ್ನ ಎಣ್ಣೆ ಫ್ರೈ ಮಾಡಿ ಖಾರ ಉಪ್ಪ ಹಾಕ್ಕೊಂಡ್ರೆ ಮಸ್ತ್ ನೀ ಸಾಲಿಗೆ ಹೋಗಿರ್ಕಿಲ್ಲ ನಿಮ್ಗೆ ಕೇಳಿಸಿಲ್ಲ ಈಗ ಇಲ್ಲಿ ನಮ್ಮ ಹೊಲದ ಮಕ್ಕಳು ನಿಮ್ಗೆ ಯಾವ ಸರ್ ಅದಾರ ಎಲ್ಲಿ ನಮ್ಮ ಹೊಲ ಯಾವ ಸರ್ ಕಳಿಸ್ತಾರ ನಿಮ್ಗೆ ನಮ್ಮ ಹೊಲದ ಮಕ್ಕಳ 3 ಮಂದಿ ಸರ್ ನಿಮ್ಮ ಕ್ಲಾಸ್ ಟೀಚರ್ ಯಾರ ಮುಷ್ಟಿಗೇರಿ ಸುರೇಶ್ ಟೀಚರ್ನ ಅದಾರನ ಸರ್ ಯಾರದಾರ ನಿಮ್ಮ ಕ್ಲಾಸ್ ಸರ್ ಹೋಗೋದಲ್ಲ ಅದ ಊರ್ ಮಾಲಿ ಈಗ ನಾವು ಹಾಜರಿ ಯಾರು ತಗೋತಾರ ಹಾಜರಿ ಯಾರು ತಗೋತಾರ ನಡವಾರ ಕಟ್ಟೋ ಮನೆಗೆ ಹಚ್ಕ ಮಗ್ಲ ಹಂಗೈ ಅಯ್ಯೋ ಯಪ್ಪ ಸಾಲಿಗೆ ಹೋಗ್ಕೊಂಡು ಸರಿ ಸರ್ ಗೊತ್ತಿಲ್ಲ ನೋಡ್ರಿ ನಿಮ್ಗೆ ತುಂಬಾ ಸಾಲ್ ಹೋಗ್ಬೇಕು ನೋಡ ರಾಜು ಅವ್ರ ಬಸ್ರಿ ಕಟ್ಟಿ ಸೋರ್ತಾರ ಇವ್ರು ನೋಡ್ರಿ ಗೋಲಿ ಓದ್ಸಾಕತ್ತಾರ ನಾನು ರವಿವಾರ ದಿನ ಏ ಬಿಡಪ್ಪ ಕಡ್ಡಿಯಾಗಿ ಮಾಡಿ ಬಿಟ್ಟಲ್ಲ ಎಲ್ಲಪ್ಪ ಗಾದಕ್ ಹಚ್ಚಿರಿ ಇದಕ್ಕ ಅಂದ್ರ ಇವತ್ತಿನ ಲಾಗ್ ನೋಡಿದ್ರಲ್ಲ ನಾನು ಅಡುಗೆ ಮಾಡೋದೇನು ಶೇರ್ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಎಲ್ಲ ರೆಸಿಪಿ ನಿಮ್ಗೆ ಗೊತ್ತಿರೋದನ್ನ ಭಾಳ ಸಲ ಶೇರ್ ಮಾಡ್ಕೊಂಡೆ ನಾನು ಅಡುಗೆ ಮಾಡಿ ಕುರಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಲ್ಲೇ ಹೋಗಿದ್ವಿ ಅಲ್ಲೇ ಊಟ ಮಾಡ್ಕೊಂಡು ಬಂದೀವಿ ಇವತ್ತಿನ ಲಾಗ್ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ ಇವತ್ತೊಂದು ಗುಡ್ ನ್ಯೂಸ್ ಜೊತೆಗೆ ಒಂದು ಹ್ಯಾಪಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನಿಮ್ಗೆ ಗೊತ್ತಾ ನಾನು ಯೂಟ್ಯೂಬರ್ ಆಗಿ ಹೆಚ್ಚು ಕಮ್ಮಿ ಒಂದು 5 ವರ್ಷ ಬಂತಂತ ಅನಿಸ್ತೈತಿ 5 ವರ್ಷ ಆಗಿರ್ಬೋದು 2.5 ವರ್ಷ ಅಥವಾ 3 ವರ್ಷ ಆಯ್ತು ನಾನು ಸೀರೆ ಬಿಸ್ನೆಸ್ ಮಾಡಕತ್ತ ನಾನು ಇಷ್ಟು ದಿನ ಆನ್ಲೈನಲ್ಲೇ ಸೇಲ್ ಮಾಡ್ತಿದ್ನಿ ಇನ್ನು ದೊಡ್ಡ ದೊಡ್ಡ ಹಬ್ಬಗಳು ಬರ್ತಾವಲ್ಲ ಆ ಟೈಮಲ್ಲಿ ನಾನು ಸೀರೆಗಳನ್ನು ತೊಗೊಂಬಂದ ವಿಡಿಯೋದಲ್ಲಿ ತೋರಿಸಿದ್ರೆ ನಿಮ್ಗೊಂದು ಟ್ರಸ್ಟ್ ಬರ್ತೈತಿ ಮತ್ತು ಇಲ್ಲಿವರೆಗೂ ನನ್ನ ಹತ್ರ ತೊಗೊಂಡವರು ಯಾವುದೇ ಕಸ್ಟಮರಿಂದ ಒಂದೇ ಒಂದು ಇಶ್ಯೂ ಬಂದಿಲ್ಲ ನನಗೆ ಅಷ್ಟು ಮಸ್ತ್ ಕ್ವಾಲಿಟಿನ ನಾನು ಕೊಡ್ತೇನೆ ರೀಸನಬಲ್ ರೇಟಲ್ಲಿ ಇರ್ತಾವೆ ನೀವು ಬೇಕಿದ್ರೆ ನೋಡ್ಬೋದು ನಾನು ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿ ಲಿಂಕ್ ನಾನು ಪಿನ್ ಮಾಡಿರ್ತೇನೆ ನಾನು ಬೇರೆದವ್ರಿಗಿಂತ ನನ್ನ ಹತ್ರ ಇನ್ನೂ 100 ರೂಪೀಸ್ 50 ರೂಪೀಸ್ 150 ರೂಪೀಸ್ ಎಲ್ಲ ಕಡಿಮೆನೇ ಆಕೈತಿ ಯಾಕಂದ್ರೆ ನಾನು ಆನ್ಲೈನಲ್ಲಿ ಸೇಲ್ ಮಾಡೋದ್ರಿಂದ ನನಗಿನ್ನೂ ಸ್ವಲ್ಪ ನನಗೆ ಜಾಸ್ತಿ ಖರ್ಚು ಏನೂ ಇರೋಂಗಿಲ್ಲ ಹಾಗಾಗಿ ನಾನು ಕಡಿಮೆ ಇಲ್ಲೆಲ್ಲ ಕೊಡ್ತೀನಿ ಕ್ವಾಲಿಟಿನೂ ಸಹಿತ ಅಷ್ಟು ಮಸ್ತ್ ಇರ್ತಾವೆ ಈ ಸಲ ನಾನು ಅಂದ್ಕೊಂಡೇನಿ ಒಂದು 20,000 ರೂಪಾಯಿದ ಅಂದರೆ ದೊಡ್ಡ ಮಟ್ಟದಲ್ಲಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಸೀರೆಗಳನ್ನ ತೊಗೊಂಬಂದು ಸೇಲ್ ಮಾಡ್ಬೇಕಂತೇಳಿ ನಿಮ್ಗೆ ಗೊತ್ತಾ ನಾವು ಇರೋದು ನಮ್ಮದು ವಿಲೇಜ್ ಭಾಳ ಏನಂತಾರೆ ಅಂದ್ರೆ
ಕುಗ್ರಾಮ ಅಂತಂದ್ರೆ ಅದು ಬೇರೆ ಥರ ಆಕೈತೇನೋ. ಭಾಳ ಅಂದ್ರೆ ಭಾಳ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳ ಹಳ್ಳಿ ನಮ್ದು. ಹಳ್ಳಿ ಒಳಗೆ ಇರೋವಂಥ ಮನೆಯೂ ಸಹಿತ ಅಲ್ಲ ನಮ್ದು, ಫಾರ್ಮ್ ಹೌಸ. ಇಂಥಲ್ಲಿ ಇದ್ಕೊಂಡು ನಾನು ಒಂದು ಯೂಟ್ಯೂಬರ್ ಆಗಿ ಮತ್ತು ಆನ್ಲೈನಲ್ಲಿ ಸೀರೆ ಬಿಸ್ನೆಸ್ ಮಾಡ್ತೇನಂತಂದ್ರೆ ಖಂಡಿತ ಇದು ನನಗೆ ಹೆಮ್ಮೆ ಕೊಡುವಂಥ ವಿಷಯನ. ನಂದು ಅಷ್ಟು ಹೇಳ್ಕೊಳ್ಳೋಷ್ಟು ಎಜುಕೇಷನ್ ಆಗಿಲ್ಲ ಅಂತಂದ್ರೂ ಕಲ್ತಿರೋದನ್ನ ಪಕ್ಕಾ ತಕ್ಕ ಮಟ್ಟಿಗೆ ಕಲ್ತೇನಿ. ಜೀವನ ಮಾಡೋಕೆ ನಮ್ಗೆ ಎಜುಕೇಷನ್ನು ಬೇಕಾ, ಒಳ್ಳೆ ನಮ್ಮ ಬುದ್ಧಿಶಕ್ತಿನೂ ಬೇಕಾ ಅಂತ ನನ್ನ ಅನಿಸಿಕೆ. ನಾನು ಎಷ್ಟೋ ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಆಗೇನಂತ ಹೇಳಿ ನಂಗೆ ಭಾಳ ಹೆಮ್ಮೆ ಐತಿ. ಯಾಕಂದ್ರೆ ಬೇರೆ ಬೇರೆ ಕಂಟ್ರಿಯಲ್ಲಿ ಇರೋರು ಎಲ್ಲರೂ ಪರ್ಸ್ನಲಾಗಿ ನಂಗೆ ಮೆಸೇಜ್ ಮಾಡ್ತಾರೆ. ಇಲ್ಲ ಫಸ್ಟ್ ನೀವು ನೋಡ್ಬೋದು ಕನ್ನಡ ಯೂಟ್ಯೂಬ್ ಜರ್ನಿಯಲ್ಲಿ ಮೊದಲೇ ವಿಲೇಜ್ ವ್ಲಾಗರ್ ಅಂತಂದ್ರೆ ನಾನು ಕನ್ನಡದಲ್ಲಿ ಫಸ್ಟ್ ವಿಲೇಜ್ ವ್ಲಾಗರ್ ನಾನು. ಅದ್ರ ನಂತರ ಈಗೆಲ್ಲ ಸಾಕಷ್ಟು ಜನ ವಿಲೇಜ್ ವ್ಲಾಗರ್ಸ್ ಅದಾರ. ಪ್ರತಿಯೊಬ್ಬರಿಗೆ ಕೆಲವರಿಗೆ ನಾನೇ ಅಂದರೆ ಸಿಟಿಯಲ್ಲಿ ಇರೋರಿಗಾಗಲಿ ಹಳ್ಳಿಯಲ್ಲಿ ಇರೋರಿಗಾಗಲಿ ನಾನೇ ಇನ್ಸ್ಪಿರೇಷನ್. ನನ್ನನ್ನು ನೋಡಿ ಎಷ್ಟೋ ಜನ ಚಾನಲ್ನ ಕ್ರಿಯೇಟ್ ಮಾಡೋಕೊಂದು ಸಕ್ಸಸ್ ಹಾದಿಯಲ್ಲಿ ನಡೆಯಕತ್ತಾರ. ಕೆಲವ್ರು ನನ್ನ ಮುಂದೆ ಹೇಳ್ತಾರೆ, ಕೆಲವ್ರು ನನ್ನ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಮುಂದೆ ಹಿಂಗೆ ಹೇಳಿರ್ತಾರೆ. ಅವ್ರೆಲ್ಲ ನನಗೆ ಹೇಳಿದಾಗ ನನಗೆ ಖುಷಿ ಅಂತ ಅನಿಸ್ತೈತಿ. ನನ್ನಿಂದ ಒಂದು 10-20 ಜನ, 100 ಸಾವಿರಾರು ಜನ ಆದ್ರೂ ನನ್ನನ್ನು ಏನಂತಂದ್ರೆ ಮಾದರಿಯಾಗಿ ತಗೊಂಡು ಅವ್ರು ಚಾನಲ್ ಮಾಡಿಕೊಂಡು ಅವ್ರು ಏನೋ ಒಂದು ಬಿಸ್ನೆಸ್ನ ಮಾಡ್ಕೊಳಕತ್ತಾರ ಅನ್ನೋದೊಂದು ಖುಷಿ ವಿಷಯ. ಯಾಕಂದ್ರೆ ನಾವು ಏನಂತಂದ್ರೆ ಬೆಳೆದು ಬಂದ ದಾರಿನ ನಾವು ಮರಿಬಾರ್ದು ಅಂತ ಹೇಳ್ತಾರೆ. ನಮ್ಗೆ ಯಾರೋ ಒಂದು ಸಣ್ಣ ಪುಟ್ಟ ಸಹಾಯನೂ ಮಾಡಿದ್ರೆ ಕೃತಜ್ಞತೆ ಭಾವ ಇರ್ಬೇಕು ನಮ್ಮ ಹತ್ರ. ಇರದೇ ಇದ್ರೆ ಖಂಡಿತ ಯಾವತ್ತೂ ಒಳ್ಳೇದಾಗಂಗಿಲ್ಲ. ಮತ್ತು ನಾವು ಯಾರಿಗಾದ್ರೂ ಸಹಾಯ ಪರ್ಸ್ನಲಿ ನನ್ನ ಲೈಫಲ್ಲಿ ಹೆಂಗಂತಂದ್ರೆ ಇಲ್ಲಿವರೆಗೂ ನನಗೆ ಯಾರಾದರೂ 1% ಸಹಾಯ ಮಾಡಿದಾರಂದ್ರೆ ನಾನು ಅವ್ರಿಗೆ ರಿಟರ್ನ್ 10% ಸಹಾಯ ಮಾಡೇನಿ ಖಂಡಿತ. ಹಂಗಂತೇಳಿ ನಾನು ಯಾರು ಋಣದಾಗೂ ಇಲ್ಲ ಅಂತ ನಾನು ಹೇಳಂಗಿಲ್ಲ. ಯಾಕಂದ್ರೆ ಅವ್ರಿಗೆ ನಮ್ಗೆ ಅವರಿಂದ ನನಗೆ 1% ಜಸ್ಟ್ ಹೆಲ್ಪ್ ಆಗಿರ್ತೈತೆ ಅಂತಂದ್ರೆ ನನ್ನಿಂದ 10% ಅವ್ರಿಗೆ ನಾನು ಹೆಲ್ಪ್ ಮಾಡೇನಿ. ಹಾಗಾಗಿ ಎಲ್ಲರ ಬಗ್ಗೆನೂ ನನ್ನ ಕೃತಜ್ಞತೆ ಐತಿ. ನಾನೀಗ ಸೀರೆ ಬಿಸ್ನೆಸ್ನ ಏನು ಶುರು ಮಾಡ್ಬೇಕಂತ ಅಂದ್ಕೊಂಡಿಲ್ಲ. ಇಷ್ಟು ದಿನ ಆನ್ಲೈನಲ್ಲಿ ಈಗ ಇನ್ನು ಮುಂದೆನೂ ಸಹಿತ ಆನ್ಲೈನಲ್ಲೇ ನಾನು ಸೇಲ್ ಮಾಡೋಕ್ಕೆ ಸಾಧ್ಯ ಆಗೋದು. ಯಾಕಂದ್ರೆ ನಮ್ದು ಫಾರ್ಮ್ ಹೌಸ್ ಇರೋದ್ರಿಂದಾಗೆ ಇಲ್ಲಿ ಬಂದು ಯಾರೂ ಒಯ್ಯಂಗಿಲ್ಲ. ಮತ್ತು ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ರೀಸನೇಬಲ್ ರೇಟನ್ನ ನೋಡ್ತಾರೆ. ಈಗ ನಾವು ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಟ್ರೆಂಡಿಂಗ್ ಇದಲ್ಲ, ಅದ ಸೀರೆಗಳನ್ನು ತೊಗೊಂಬಂದು ನಾನು ಸೇಲ್ ಮಾಡ್ಬೇಕಂತ ಅಂದ್ಕೊಂಡೇನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಖಂಡಿತ ಸಿಗ್ತೈತೆ ಅಂತ ಅಂದ್ಕೊಂಡೆ. ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ಸಿಗ್ತೈತೆ ಅಂತ ಅಂದ್ಕೊಂಡೇನಿ. ನೀವು ಬೇರೆ ಸಿಟಿಯಲ್ಲಿರೋ ಯೂಟ್ಯೂಬರ್ಸ್ಗಳಿಗೆ ಭಾಳಷ್ಟು ಏನಂತಂದ್ರೆ ಅನುಕೂಲ ಇರ್ತೈತಿ. ನನಗಿಲ್ಲ ಕೊರಿಯರ್ ಮಾಡೋದಾಗಲಿ. ಮತ್ತು ನಾನು ಬೆಂಗಳೂರು ಮ್ಯಾನುಫ್ಯಾಕ್ಚರಿಂಗ್, ತಮಿಳ್ನಾಡು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇಳಕಲ್ ಸೀರೆ, ಅದ್ರ ಜೊತೆಗೆ ಇಳಕಲ್ ಸೀರೆನೂ ಸೇಲ್ ಮಾಡ್ತೀನಿ. ಇಳಕಲ್ ಸೀರೆ ತೊಗೊಂಬರಂಗಿಲ್ಲ. ಯಾಕಂದ್ರೆ ಇಳಕಲ್ ಸೀರೆ ಭಾಳ ಕಾಸ್ಟ್ಲಿ ಅಕ್ಕವ. ಅವು ನನಗೆ 10 ಸೀರೆ ಮಾಡಿದಾಗ ನಂಗೆ ಒಂದು ಸೀರೆ ಅದರಲ್ಲಿ ಉಳಿದ್ರೂ ಅದರಲ್ಲಿ ನನಗೆ 1 ನಯ ಪೈಸೆನೂ ಲಾಭ ಇರೋಂಗಿಲ್ಲ. ನಾವೊಂದು ಬಿಸ್ನೆಸ್ ಅಂತ ಮಾಡಾಕತ್ತೇವೆ ಅಂತಂದಿಂದ ಅದರಿಂದ ಸ್ವಲ್ಪನಾದ್ರೂ ಲಾಭ ಆಗಲಿ, ನಮ್ಮ ಕನಸೆಲ್ಲ ನನಸಾಗಲಿ ಅನ್ನೋ ಒಂದು ಉದ್ದೇಶದಿಂದ ಯಾರಾಗಲಿ ಬಿಸ್ನೆಸ್ಸನ್ನು ಶುರು ಮಾಡಿರ್ತಾರೆ. ಹಾಗಾಗಿ ಆದಷ್ಟು ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ನಂಬರ್ ಏನೋ ಡಿಸ್ಪ್ಲೇ ಆಗಿರ್ತಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಓನ್ಲಿ ವಾಟ್ಸಪ್ ಒಂದು ಅವೈಲೇಬಲ್ ಇರ್ತೈತೆ. ಅದನ್ನು ನಾರ್ಮಲ್ ಕಾಲ್ ಮಾಡಿದರೆ ಯಾವತ್ತೂ ಬರೋಂಗಿಲ್ಲ. ಯಾಕಂತಂದ್ರೆ ಪಬ್ಲಿಕಲ್ಲಿ ನಂಬರ್ ಶೇರ್ ಮಾಡ್ತೇವೆ ಅಂತಂದ್ರೆ ನಮ್ಗೆ ಅಷ್ಟು ಸೇಫ್ನೂ ಅಲ್ಲ. ಹೆಣ್ಮಕ್ಳಿಗೆ ಯಾರ್ಯಾರ್ದೋ ಕಾಲ್ ಬರ್ತಿರ್ತಾವೆ, ಯಾವ ಏನಂತ ಗೊತ್ತಾಗಂಗಿಲ್ಲ. ಹಾಗಾಗಿ ನಾನು ಅದನ್ನು ರಿಚಾರ್ಜ್ ಮಾಡಿಸಿ ಸಿಮ್ ಒಂದು ತೆಗೆದಿಟ್ಟಿರ್ತೀನಿ. ಓನ್ಲಿ ವಾಟ್ಸಪ್ ಒಂದನ್ನು ಫೋನಲ್ಲಿ ಇರ್ತೈತಿ. ಹಾಗಾಗಿ ಸಿಮ್ ಇರೋಂಗಿಲ್ಲ, ಕಾಲ್ ಅಂದರೆ ಬರೋಂಗಿಲ್ಲ. ಅದಕ್ಕೂ ಭಯ ಪಡಕ್ಕೆ ಹೋಗ್ಬೇಡ್ರಿ. ಇದರಲ್ಲಿ ನಂದು ಈ ನಂಬರ ಬಿಸ್ನೆಸ್ ಆಗಿ ನಾನು ಯೂಸ್ ಮಾಡ್ತೇನೆಲ್ಲ. ಇದು ಜಸ್ಟ್ ವಾಟ್ಸಪ್ ಕಾಲಿಂಗ್, ವಾಟ್ಸಪ್ ಮೆಸೇಜ್, ಫೋನ್ಪೇ ನಂಬರ್ ಬೇರೆ ಐತೆ. ಆರ್ಡರ್ ಕನ್ಫರ್ಮ್ ಮಾಡಿದಿಂದ ನಾನು ನನ್ನ ಫೋನ್ಪೇ ನಂಬರ್ನ ಕೊಡ್ತೀನಿ. ಕೆಲವ್ರಿಗೆ ಏನು ಅನ್ನಿಸ್ತೈತೆ ಅಂದರೆ ಕಾಲ್ ಮಾಡ್ದಿಂದ ಅದು ಕಾಲ್ ಬರಲಿಲ್ಲ ಅಂದರೆ ಇಲ್ಲ ಫೇಕ್ ನಂಬರ್ ಇರ್ಬೋದು ಅಂತೇಳಿ ಅನ್ಕೋತಾರ. ಭಯ ಪಡಕ್ಕೆ ಹೋಗ್ಬೇಡ್ರಿ. ನಾನು ರುಕ್ಮಿಣಿ ಯೂಟ್ಯೂಬರ. ಮೋಸ ಮಾಡಿ ನಿಮ್ದು 1000, 1500, 2000 ರೂಪಾಯಿ ತೊಗೊಂಡು ನಾನೇನು ಲಕ್ಷಾಧೀಶ್ವರನೂ ಆಗಂಗಿಲ್ಲ, ಕೋಟ್ಯಾಧೀಶ್ವರನೂ ಆಗಂಗಿಲ್ಲ. ಮತ್ತು ಇನ್ನೊಂದು ಎಚ್ಚರಿಕೆ ಕೊಡ್ಬೇಕಂತಂದ್ರೆ ಈಗ ಆನ್ಲೈನಲ್ಲಿ ಭಾಳ ಸ್ಕ್ಯಾಮ್ ನಡೆಯಕತ್ತಾವ. ಈಗ ಯಾರಾದರೂ ಸೀರೆ ಸೇಲ್ ಮಾಡ್ತಿರ್ತಾರಲ್ಲ, ಅವರು ವಿಡಿಯೋಸ್ ಅವ್ರದ್ದು ಫೇಕ್ ಐಡಿ ಮತ್ತೊಂದು ಕ್ರಿಯೇಟ್ ಮಾಡ್ಕೊಂಡು ಅವರ ಫೋನ್ಪೇ ನಂಬರ್ನ ಹಾಕಿ 1500 ರೂಪಾಯಿ ಸೀರೆ 300 ರೂಪಾಯಿ 400 ರೂಪಾಯಿ ಅಂತೇಳಿ ಇದನ್ನು ಮಾಡ್ತಾರೆ. ಕಡಿಮೆ ರೇಟ್ ಸಿಗ್ತಾವ ಅಂತೇಳಿ ನೀವು ಅಮೌಂಟನ್ನು ಹಾಕಿ ಅಮೌಂಟ್ನ ಕಳ್ಕೊಳಕ್ಕೆ ಹೋಗ್ಬಿಡ್ರಿ ಅಂತ ನಾನು ನಿಮ್ಮ ಹತ್ರ ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕಂದ್ರೆ ಭಾಳಷ್ಟು ಸ್ಕ್ಯಾಮ್ ನಡೆಯಕತ್ತಾವ. ಈಗ ನಿಮ್ಗೆ ಅಂದ್ರೆ ನಿಮ್ಗೆ ನಂಬಿಕೆ ಇರೋರ ಹತ್ರ, ಕ್ರಿಯೇಟರ್ಸ್ ಹತ್ರ ತೊಗೊಳೋದ್ರಿಂದ ನಿಮ್ಗೆ ಏನೂ ಪ್ರಾಬ್ಲಮ್ ಇರೋಂಗಿಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದಾಗೆ ಅವರಿಂದ ನಿಮ್ಗೆ ಯಾವುದೇ ರೀತಿ ಮೋಸ ಆಗಂಗಿಲ್ಲ. ಕ್ರಿಯೇಟರ್ಸ್ ಅಂತಂದ್ರೆ ನಿಮ್ಗೆ ಟ್ರಸ್ಟ್ ಇರೋವಂಥ ಕ್ರಿಯೇಟರ್ಸ್ನ ತಗೋರಿ. ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಿಂಗೆಲ್ಲ ಇರ್ತಾರಲ್ಲ, ಹಂಗೆ ಫೇಕ್ ಐಡಿ ಇರೋರ ಹತ್ರ ಅಂದ್ರೆ ಗೊತ್ತು ಗುರಿ ಇಲ್ಲದೆ ಇರೋರಿಗೆಲ್ಲರೂ ರೀಸೇಲರ್ ಮಾಡ್ತಾರೆ. ಆದರೆ ಒಂದ್ಸಲ ನೀವು ಮಾತಾಡಿ ಕನ್ಫರ್ಮ್
ಕನ್ಫರ್ಮ್ ಮಾಡ್ಕೊಂಡು ಆದ ನಂತರ ಅಮೌಂಟ್ ಹಾಕ್ರಿ. ಯಾಕಂದ್ರೆ ನೀನೇ ನನ್ನ ವಾಟ್ಸಪ್ ಗ್ರೂಪಲ್ಲಿ ಮತ್ತು ವಾಟ್ಸಪ್ ಸ್ಟೇಟಸಲ್ಲಿ ನಾನು ವಾಯ್ಸ್ ನೋಟ್ ಹಾಕಿದಾಗ ನನ್ನ ಸಬ್ಸ್ಕ್ರೈಬರ್ಸ್ ಭಾಳಷ್ಟು ಜನ ಮೋಸ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಇನ್ಸ್ಟಾಗ್ರಾಮಲ್ಲಿ ಆರ್ಡರ್ ಅಂದ್ರೆ ಕಡಿಮೆ ರೇಟ್ ಅಂತ ಹೆಂಗೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆರ್ಡರ್ ಕೊಟ್ಟು 1500, 1000, 2000 ಹಿಂಗೆಲ್ಲ ಅಮೌಂಟ್ ಕಳ್ಕೊಂಡವ್ರು, 4,000 ಹಿಂಗೆಲ್ಲ ಅಮೌಂಟ್ ಕಳ್ಕೊಂಡವ್ರು. ಅದಕ್ಕೆ ನಾವು ಕಳ್ಕೊಂಡ್ವಿ, ಭಾಳ ಬೇಜಾರಾಕೈತೆ. ಅವಾಗಿನಿಂದ ಆನ್ಲೈನ್ ಪೇಮೆಂಟ್ ಮಾಡಂಗಿಲ್ಲ ಅಂತಂದ್ರೆ. ಬಟ್ ಈಗೆಲ್ಲ ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಯಾರೂ ಕೊಡೋಂಗಿಲ್ಲ. ಯಾಕಂದ್ರೆ ಅದು ನಮಗೆ ಸೇಫ್ ಅಲ್ಲ ಕ್ಯಾಶ್ ಆನ್ ಡೆಲಿವರಿ ಕೊಡೋದ್ರಿಂದ. ನಮ್ಮದು ಈಗ ಕೊರಿಯರ್ದವ್ರಿಂದ ಅವ್ರು ಕಾಲ್ ಮಾಡಿದಾಗ ನಾವು ಇರೋಂಗಿಲ್ಲ, ನಾವು ಬ್ಯುಸಿ ಇದ್ದಾಗ ಅವ್ರು ಬ್ಯುಸಿ, ಹಿಂಗೆಲ್ಲ ಹಾಕಿರ್ತೈತೆ. ಹಾಗಾಗಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟ್. ನೀವು ಏನು ಅಮೌಂಟ್ ಹಾಕಿರ್ತಿರಲ್ಲ ಅದಕ್ಕೆ ಯಾವತ್ತೂ ಮೋಸ ಆಗಂಗಿಲ್ಲ. ಅದೊಂದು ಮಾತನ್ನು ನಾನು ನಿಮ್ಗೆ ಹೇಳ್ಬೋದು. ನನ್ನ ಜೀವ ಇರೋವರೆಗೂ ಅದು ಯಾವತ್ತೂ ಮೋಸ ಆಗಂಗಿಲ್ಲ. ಅಕಸ್ಮಾತ್ ನಿಮ್ಮ ದುಡ್ಡು ಹಾಕಿಸ್ಕೊಂಡು ಆ ಕ್ಷಣನೇ ಏನಾದರೂ ಸತ್ರೂ ನೀವು ಕಾಲ್ ಮಾಡಿ ನಮ್ಮ ಮನೆಯವ್ರಿಗೆ ಹೇಳಿದ್ರೂ ಅವ್ರ ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ರಿಟರ್ನ್ ಕೊಡ್ತಾರೆ. ನಾನು ಇಷ್ಟೊಂದು ನಂಬಿಕೆ ಏನಂತಂದ್ರೆ ಇಷ್ಟೊಂದು ನಿಮ್ಗೆ ಹೇಳ್ಬೋದು. ಇದನ್ನ ಬಿಟ್ಟು ನನಗೆ ಮತ್ತು ಹೆಚ್ಚಿಗೆ ಹೇಳಕ್ಕೆ ಪದಗಳು ಇಲ್ಲಂತನೇ ಹೇಳ್ತೇನೆ ನಾನು. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೇನೆ. ಈಗ ಆಷಾಢ ಮಾಸ ನಡೆದೈತಲ್ಲ, ನೋಡ್ಬೇಕು ಚಲೋ ದಿನ ಆತಿ ನೋಡಿ. ಯಾಕಂದ್ರೆ ಭಾಳಷ್ಟು ದೊಡ್ಡ ಮಟ್ಟ 20,000 ಅಂತಂದ್ರೂ ಭಾಳ ಅಲ್ರಿ. ಅದು ನಮ್ಗೆ ಒಂದು 100 ರೂಪಾಯಿ 10 ರೂಪಾಯಿ ಕಳ್ಕೊಂಡಾಗ ನಾವು ಎಷ್ಟು ಮರಗ್ತೇವಿ, ಭಾಳ ಮರಗ್ತೇವಿ. ಈಗ 20,000 30,000 ರೂಪಾಯಿ ಅಮೌಂಟ್ನ ಕೊಟ್ಟು ನನ್ನ ಇನ್ವೆಸ್ಟ್ ಮಾಡಿ ಇಲ್ಲಿ ತರಿಸ್ಕೋಬೇಕು. ನಾನು ಎಷ್ಟೊತ್ತಿದ್ರು ಆನ್ಲೈನೆಲ್ಲ ಸೇಲ್ ಮಾಡ್ಬೇಕು. ಮತ್ತು ನಂಗೆ ಶಿಪ್ಪಿಂಗ್ ಚಾರ್ಜಸ್ ಬೀಳುತ್ತೆ. ಬೆಂಗಳೂರಿಂದ ಇಲ್ಲಿಗೆ ನಾನು ತರಿಸ್ಕೋಬೇಕಂತಂದ್ರೆ ಸೇಫಾಗಿ ಕಳಿಸಿರ್ತಾರೆ. ಯಾಕಂದ್ರೆ ನಾವು ಅಮೌಂಟ್ ಹಾಕಿರ್ತೀವಲ್ಲ, ಟ್ರಸ್ಟ್ ಇರ್ತೈತೆ ನಮಗೆ. ಯಾಕಂದರೆ 2.5 ವರ್ಷ ಆಯ್ತಲ್ಲ ನನ್ನ ಸೇಲ್ ಮಾಡೋಕತ್ತ ಆನ್ಲೈನಲ್ಲಿ. ಹಾಗಾಗಿ ನಂಗೆ ನಂಬಿಕೆ ಇದೆ ಇಲ್ಲಿ ಕೆಲವೊಂದಿಷ್ಟು ಮ್ಯಾನುಫ್ಯಾಕ್ಚರಿಂಗ್ದವ್ರ ಮ್ಯಾಗ ಸೇಫಾಗಿ ಇನ್ನ ಕಳಿಸ್ತಾರ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಬೇಕು. ಹಳ್ಳಿಯಲ್ಲಿ ಇದ್ದುಕೊಂಡು ಅದು ಫಾರ್ಮ್ ಹೌಸಲ್ಲಿ ಇದ್ದುಕೊಂಡು ಒಂದು ಹೆಣ್ಣು ಮಗಳಾಗಿ ಇಷ್ಟೆಲ್ಲನೂ ಮಾಡಾಕತ್ತೇನಂತಂದ್ರೆ ಅದಕ್ಕೆ ಮೇನ್ ಕಾರಣನ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇರಲಿಲ್ಲ ಅಂದ್ರೆ ನಾನು ಇಲ್ಲಿವರೆಗೂ ಬರೋಕೆ ಹೋಗಿರ್ಕಿಲ್ಲ. ಈಗೇನೋ ಒಂದು 20,000 ರೂಪಾಯಿ 30,000 ರೂಪಾಯಿ ಏನೋ ಒಂದು ಧೈರ್ಯ ಮಾಡಿ ನಾನು ಇನ್ವೆಸ್ಟ್ ಮಾಡಾಕತ್ತೇನಂತಂದ್ರೆ ನೀವು ನನ್ನ ಮ್ಯಾಗಿಟ್ಟಿರೋ ನಂಬಿಕೆ, ನೀವು ನನಗೆ ತೋರಿಸ್ತಿರೋ ಅಂಥ ಪ್ರೀತಿಗೆ ಹೊರತ ಬಿಸ್ನೆಸ್ ಅಂತ ಐತಿ. ನಾನು ಮಾಡಬೇಕು ಅಂತ ಏನಾದರೂ ಒಂದು ಮಾಡಬೇಕು ಅಂತೇಳಿ ಈ ಥರದ ವಿಡಿಯೋಸ್ ನೋಡಿದಾಗ ಆದಷ್ಟು ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿರಿ. ಈ ಥರದ ವಿಡಿಯೋಸ್ನ ನೋಡಿದಾಗ ಏನು ಅನ್ನಿಸ್ತೈತೆ, ಮತ್ತೊಂದಿಷ್ಟು ಹೆಣ್ಮಕ್ಳಿಗೆ ಇನ್ನೊಂದು ಸ್ಫೂರ್ತಿ ಆಗ್ಬೋದು. ಇಲ್ಲ ಅವ್ರಿಗೆ ಮಾಡ್ತಾರಲ್ಲ, ನಾವು ಧೈರ್ಯ ಮಾಡ್ಬೇಕಂತೇಳಿ. ಬಟ್ ಫ್ಯಾಮಿಲಿ ಸಪೋರ್ಟ್ನು ಭಾಳ ಮುಖ್ಯ ಆಕೈತಿ. ನನಗೆ ಹೇಳ್ಬೇಕಂದ್ರೆ ಆನ್ಲೈನಲ್ಲಿ ಇದು ಹಿಂಗೆ ಸೀರೆ ತೊಗೊಂಬಂದು ಸೇಲ್ ಮಾಡ್ತೇನೆ ಅಂದ್ರೆ ನಮ್ಮ ಮನೆಯವ್ರು ಬೇಡ ಅಂತಾರೆ. ಯಾಕಂದ್ರೆ ಕೊರಿಯರ್ ಮಾಡಕ್ಕೆ ನಾನು ಅವ್ರಿಗೆ ಕಳಿಸೋದು. ಅವರು ಸ್ವಲ್ಪ ಹೆಂಗಂದ್ರೆ ಭಾಳ ಲೇಜಿ. ಒಂದು ಮನೆತನ ಉದ್ಧಾರ ಆಗ್ಬೇಕು, ಒಂದು ಮನೆತನ ಹಾಳಾಗ್ಬೇಕಂತಂದ್ರೆ ಅದಕ್ಕೆ ಮೇನ್ ಫೌಂಡೇಶನ್ ಅಂತಾರಲ್ಲ, ಪಿಲ್ಲರ್ ಅಂತಾರಲ್ಲ, ಅದಕ್ಕೆ ಒಂದು ಹೆಣ್ಣನ ಕಾರಣ. ಹಾಗಾಗಿ ನಾನು ಸಾಕಷ್ಟು ಎಫರ್ಟ್ ಹಾಕ್ತಿರ್ತೇನೆ, ಏನಾದರೂ ಟ್ರೈ ಮಾಡಬೇಕು ಒಟ್ಟಿನಲ್ಲಿ. ಯಾಕಂದ್ರೆ ನಾವು ಬಡವರಾಗಿ ಹುಟ್ಟೇವಂತಂದಿಂದ ಬಡವರಾಗಿನ ಬದುಕಬೇಕಂತಲ್ಲ, ನಾವು ಸ್ವಲ್ಪ ಮೈಂಡ್ ಸೆಟ್ನ ಬದಲು ಮಾಡ್ಕೊಂಡ ಒಂದು ಧೈರ್ಯ ತಗೊಂಡ ಏನಾದರೂ ಮುನ್ನುಗ್ತಾ ಇರಬೇಕು, ಏನಾದರೂ ಒಂದು ಹೊಸ ಪ್ರಯತ್ನನ ಮಾಡ್ಬೇಕು. ಬಟ್ ಹೊಸ ಪ್ರಯತ್ನನ ಮಾಡ್ತೇವಂತಂದಾಗ ಕಂಪ್ಲೀಟ್ ಕೈ ಸುಟ್ಕೊಳ್ಳೋಂಥ ಕೆಲಸ ಮಾಡಬಾರ್ದು. ಕೈ ಸುಟ್ಕೊಳ್ಳೋದಂತಂದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಇನ್ವೆಸ್ಟ್ ಮಾಡಿಕೊಂಡು ಅದನ್ನ ಲಾಸ್ ಮಾಡ್ಕೊಳ್ಳೋಂಥದ್ದು ಮಾಡ್ಕೋಬಾರ್ದು. ಯಾಕಂದ್ರೆ ನಾವು ಇರೋದನ್ನ ಬಡವರ, ನಮ್ಗೆ ಭೂಮಿ ತಾಯಿಯಲ್ಲಿ ಬಿಟ್ಟ ಬೇರೆ ಕಡೆ ಇನ್ಕಮ್ ಅಂತ ಏನಿಲ್ಲ. ಈಗ ನೋಡಿರ್ಬೋದು ನೀವು ನನ್ನ ಯೂಟ್ಯೂಬ್ ಚಾನಲ್ನು ಸಹಿತ ಮೊದಲೆಲ್ಲ ಚಲೋ ಇತ್ತು. ಮೊದಲೆಲ್ಲ ಈದಾತಂತಂದ್ರೆ ನಾವು ಭಾಳ ಇದನ್ನ ಮಾಡಿದ್ದನ್ನ ಎಲ್ಲ ದವಾಖಾನೆಗೆ ಅಷ್ಟು ಬಿಟ್ಟರೆ ನಮ್ಗೆ ಸೇವಿಂಗ್ಸ್ ಅಂತ ಅದು ಇದು ಅಂತ ಅಲ್ಪ ಸ್ವಲ್ಪ ಆದ್ರೂ ಈಗ ಏನಾಗೈತೆ ಅಂತಂದ್ರೆ ವ್ಯೂಸ್ ಕಡಿಮೆ ಆಗ್ಯಾವಲ್ಲ. ಹಾಗಾಗಿ ನನಗನ್ನಿಸ್ತು ಇಲ್ಲ, ನಾನು ಸೀರೆ ಬಿಸ್ನೆಸ್ನ ಮಾಡಬೇಕು, ಇದರಲ್ಲಿ ಒಂದು ಸಕ್ಸಸ್ ಅಂತ ಕಾಣಬೇಕು ಅಂತೇಳಿ ನೋಡೋಣ. ಯಾಕಂದ್ರೆ ಪಕ್ಕಾ ಪ್ಲ್ಯಾನ್ ಅಂತೂ ಮಾಡ್ಕೊಂಡೇನಿ. ಕೆಲವೊಂದಿಷ್ಟು ಯಾಕಂದ್ರೆ ನಾನು ಡೈರೆಕ್ಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿನ್ನ ಡೇ ಪೂರ್ತಿ ಅದನ್ನ ಮಾಡೀನಿ. ಹಂಗಾಗಿ ವಿಡಿಯೋ ಬರೋದು ಲೇಟ್ ಆತ. ಇನ್ನೂ ಆನ್ಲೈನಲ್ಲಿ ಸಹಿತ ಆರ್ಡರ್ ಭಾಳ ಬರಾಕತ್ತವ. ಮೊನ್ನೆ ಒಂದು ಡ್ರೆಸ್ಸಿಗೆ ನಾನು ಒಂದು 8 ಸೀರೆ, ಮತ್ತೊಂದು ಡ್ರೆಸ್ಸಿಗೆ ಮತ್ತೊಂದು 5 ಸೀರೆ ವಿಜಯಪುರಕ್ಕೆ ಕಳಿಸ್ಕೊಟ್ಟೆ. ನಾನು ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಮಾತಾಡಕತ್ರಂಗೆ ವಿಡಿಯೋ ಲೆಂತ್ ಆಕೈತಿ. ನಿಮಗೂ ವಿಡಿಯೋ ನೋಡೋಕೆ ಬೋರ್ ಅನಿಸ್ಬೋದ. ಪ್ಲೀಸ್ ಆದಷ್ಟು ನಾನು ಹೇಳೋದು, ನನ್ನ ಮ್ಯಾಗ ನಂಬಿಕೆನೇ ಇಟ್ಟು ನೀವು ಆರ್ಡರ್ನ ಕೊಡ್ಬೋದು. ಆನ್ಲೈನ್ ಪೇಮೆಂಟ್ ಇರ್ತೈತಿ, ರಿಟರ್ನ್ ರಿಫಂಡ್ ಕಲರ್ ಎಕ್ಸ್ಚೇಂಜ್ ಆಪ್ಷನ್ ಇರೋಂಗಿಲ್ಲ. ಡ್ಯಾಮೇಜ್ ಆದ್ರೆ ನೀವು ಅದನ್ನು ಓಪನ್ ಮಾಡೋ ಮುಂದೆ ನೀವು ಏನು ಮಾಡ್ಬೇಕಂತಂದ್ರೆ ವಿಡಿಯೋ ಮಾಡ್ಬೇಕು. ಯಾಕಂತಂದ್ರೆ ಕೆಲವರು ನನಗೆ ಗೊತ್ತಿರೋಂಗಿಲ್ಲ, ಇಲ್ಲಿ ಎಲ್ಲರೂ ನನ್ನವರಂತ ನಾನು ನಂಬಿರ್ತೇನೆ. ಬಟ್ ನನ್ನನ್ನು ಅವ್ರವ್ರಂತ ಎಲ್ಲರೂ ನಂಬ್ತಾರಂತ ನಾನು ಅನ್ಕೊಳಕ್ಕೆ ಆಗಂಗಿಲ್ಲಲ್ಲ. ಹಾಗಾಗಿ ಕೆಲವರು ಬೇಕಂತನ್ನ ಏನಾದರೂ ನಮ್ಮ ಬಿಸ್ನೆಸ್ ಏನಾದರೂ ಇದಾಗಲಿ ಅಂತೇಳಿ ಅವರೇ ಏನಾದರೂ ಡ್ಯಾಮೇಜ್ ಆಗತ್ತೆ ಅಂತಲೂ ಹೇಳ್ಬೋದು. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ದವ್ರನ್ನ ಕಳಿಸ್ತಾರಂತಂದ್ರೆ ಎಲ್ಲ ಶಾಪ್ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಇರ್ತಾವಲ್ಲ, CC ಕ್ಯಾಮ್ರಾದ ಮುಂದನ್ನ ಪ್ಯಾಕಿಂಗ್ ಮಾಡಿ ಎಲ್ಲ ಓಪನ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸಿರ್ತಾರೆ. ಡ್ಯಾಮೇಜ್ ಯಾವುದೇ ಕಾರಣಕ್ಕೂ ಇರೋಂಗಿಲ್ಲ.
ಅಕಸ್ಮಾತ್ ಬೈ ಚಾನ್ಸ್ ಏನಾದರೂ ಡ್ಯಾಮೇಜ್ ಆದ್ರೆ, ಈಗ ಕೊರಿಯರ್ ಕಳಿಸ್ತಿರ್ತಲ್ಲ ಅವಾಗ ಏನಾದರೂ ಡ್ಯಾಮೇಜ್ ಆದ್ರೆ ಖಂಡಿತ ರಿಪ್ಲೇಸ್ ಇರ್ತೈತೆ. ನೀವು ಮತ್ತು ಎಕ್ಸ್ಚೇಂಜ್ ಮಾಡಿ ಕೊಡ್ತೇನೆ ನಾನು, ನಿಮ್ಗೆ ಇಷ್ಟ ಆಗಿರೋಂಥದ್ದು. ಸಪೋರ್ಟ್ ಮಾಡಿರಿ. ನಿಮ್ಮ ಮನೆ ಮಗಳಂತ ಅಂದ್ಕೊಂಡ ಮತ್ತು ಹೊಸ ಬಿಸ್ನೆಸ್ ಅಂತಂದ್ರೆ ಈಗ ಮನೆಗೆ ತೊಗೊಂಬಂದನ್ನ ಮಾಡ್ಬೇಕಂತ ಅಂದ್ಕೊಂಡೇನಿಲ್ಲ. ಅಂದ್ರೆ ಟ್ರೆಂಡಿಂಗಲ್ಲಿ ಇರೋ ಅಷ್ಟನ್ನ, ಯಾಕಂತಂದ್ರೆ ನಾನು ಹೇಳಿದ್ದೆಲ್ಲ ಫಾರ್ಮ್ ಹೌಸ್, ಹಂಗಾಗಿ ಜಾಸ್ತಿ ನಾನು ಏನು ಅಂತಂದ್ರೆ ಮಾಡ್ತೇನೆ ಅಂತೇಳಿ ಏನು ಒಂದು ಏನು ಭಾಳ ಹುಮ್ಮಸ್ಸಿನಿಂದನೂ ಹೋಗಕ್ಕೆ ಆಗಂಗಿಲ್ಲ. ಇಲ್ಲೇನಾದರೂ ನಾನು ಹೇಳಿದ್ನಲ್ಲ, ಅದರಲ್ಲಿ ಏನಾದ್ರು ಒಂದು 10 ಪೀಸ್ ಉಳಿದ್ರೂ ನನಗೆ ಅದರಲ್ಲಿ ಲಾಭ ಅಂತಿರಂಗಿಲ್ಲ. ಅದಕ್ಕೋಸ್ಕರ ನೋಡಿ ಯೋಚನೆ ಮಾಡಿ ಎಲ್ಲನೂ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಕ್ಕೊಳಕತ್ತೀನಿ. ತಕೊಂಡ ನಿಮ್ಮ ಮುಂದೆ ಬರ್ದೆ ಆದಷ್ಟು ಲಘುನ. ಮತ್ತು ಇನ್ನೊಂದು ಹೆಲ್ಪ್ ಮಾಡಿರಿ, ಆಷಾಢ ಮಾಸದಲ್ಲಿ ನಾವು ಹಿಂಗೆ ಆಷಾಢ ಮಾಸ ಚಲೋ ಅಂತ ಹೇಳ್ತಾರೆ. ಅವಾಗ ಮನೆಗೆ ಹಿಂಗೆ ಮನೆಗೆ, ಯಾಕಂದ್ರೆ ದೊಡ್ಡ ಅಮೌಂಟ್ ಕೊಟ್ಟು ಮನೆಗೆ ತರಿಸ್ಕೊಂಡು ಸೇಲ್ ಮಾಡೋದು ಒಳ್ಳೆ ಅಥವಾ ಹೆಂಗೆ ಅಂತ ಹೇಳ್ರಿ. ಯಾಕಂದ್ರೆ ನನಗಿಂತ ನಾನೇನು ತಿಳಿದವಳಲ್ಲ, ನನಗಿಂತ ಜಾಸ್ತಿ ತಿಳಿದವರ ವಿಡಿಯೋಸ್ನ ನೋಡ್ತಿರ್ತೀರಿ. ನಿಮ್ಮಿಂದ ನಮ್ಗೆ ಇದೊಂದು ಹೆಲ್ಪ್ ಆಕೈತಿ. ನಿಮ್ಮೆಲ್ಲರ ಪ್ರೀತಿನ ನಾನು ಯಾವತ್ತೂ ನನ್ನ ಜೀವ ಇರೋರಿಗೆ ನಾನು ಯಾವತ್ತೂ ಮರೆಯಂಗಿಲ್ಲ. ಯಾಕಂತಂದ್ರೆ ಸ್ವಲ್ಪ ನಾನು ಬ್ಯುಸಿ ಆಗ್ಬೇಕಂತ ಅಂದ್ಕೊಂಡೇನಿ. ಸದ್ಯಕ್ಕೆ ಹೆಂಗಂತಂದ್ರೆ ಕಂಪ್ಲೀಟ್ ನಾನು ಒಂದು 1 ಇಯರ್ ಆಗೈತೆ ನಾನು ಕಂಪ್ಲೀಟ್ ಡಿಪ್ರೆಷನ್ ಇದ್ದಿ. ಅದನ್ನು ನಿಮ್ಮ ಮುಂದೆ ತೋರಿಸ್ಕೊಳಕ್ಕೂ ಆಗಿಲ್ಲ, ಶೇರ್ ಮಾಡ್ಕೊಳಕ್ಕೂ ಆಗಿಲ್ಲ. ಈಗ ಓಕೆ ಅನ್ನೋ ಥರ ನಾನು ಬದಲಾಗತ್ತೇನೆ, ಕಂಪ್ಲೀಟ್ ಬದಲಾಗ್ತೇನೆ. ಇಲ್ಲಾಂದ್ರೆ ಏನಂತಾರೆ, ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕಾಗಿರ್ತಿತ್ತು ನಾನು. ಬಟ್ ನಾನು ಎಷ್ಟು ಸ್ಟ್ರಾಂಗ್ ಮಾಡ್ಕೊಂಡೇನಂತಂದ್ರೆ, ನಾನು ನಂಬಿರೋ ದೇವ್ರು ನನ್ನ ಕೈ ಬಿಡಲಿಲ್ಲ. ಅದೊಂದು ಖುಷಿ ಅಂತೂ ನನಗೈತಿ. ನಾನು ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ನಿಮ್ಗೆ ರೇಟ್ ರೀಸನಬಲ್ ರೇಟಲ್ಲೇ ಇರ್ತಾವೆ. ನೀವು ಬೇಕಾದ್ರೆ ಬೇರೆ ಕಡೆ ಎಲ್ಲ ವಿಚಾರಿಸಿ ಕೇಳಿ ಆಮೇಲೆ ನನ್ನ ಹತ್ರ ತೊಗೋಬೋದು. ನನ್ನ ಹತ್ರನ ತೊಗೋರಿ ಅಂತ ನಾನು ಹೇಳಂಗಿಲ್ಲ. ಯಾಕಂದ್ರೆ ಎಲ್ಲರನ್ನೂ ಶ್ರೀಮಂತರು ಇರೋಂಗಿಲ್ಲ. ಎಲ್ಲರನ್ನೂ ಶ್ರೀಮಂತರಾಗಲಿ ಬಡವರಾಗ್ಲಿ ₹1 ಸಂಪಾದನೆ ಮಾಡ್ಬೇಕಂದ್ರೂ ಅದರಿಂದ ಭಾಳ ಶ್ರಮ ಇರ್ತೈತೆ ಅಂತ ನನಗೆ ಗೊತ್ತು. ಯಾಕಂದ್ರೆ ನಾವು ಕಷ್ಟದಿಂದನೂ ಬಂದವ್ರ, ಹಾಗಾಗಿ ನಮಗೆಲ್ಲನೂ ಗೊತ್ತು. ನೀವು ಕೇಳಿ ವಿಚಾರಿಸಿ ಆಮೇಲೆ ನೀವು ನನ್ನ ಹತ್ರ ತೊಗೋಬೋದು. ಆದಷ್ಟು ಲಘುನ ನನ್ನ ಚಲೋ ದಿನ ನೋಡಿ ತರಿಸುವಂಥ ಪ್ರಯತ್ನ ತರಿಸ್ತೇನೆ. ನಮ್ಮ ಮನೆಯವ್ರುಗಳೇನು ಅವ್ರ ಸದ್ಯಕ್ಕೆ ಇನ್ವೆಸ್ಟ್ ಮಾಡಂಗಿಲ್ಲ, ಅವ್ರು ಕೊಡೋಂಗಿಲ್ಲ, ಅವ್ರ ಸಪೋರ್ಟ್ ಇಲ್ಲ ಈ ವಿಷಯದಲ್ಲಿ. ಕೊರಿಯರ್ ಮಾಡೋಕೆ ಹಂಗೂ ಹಿಂಗೂ ರಿಕ್ವೆಸ್ಟ್ ಮಾಡ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತೇನೆ. ನೋಡೋಣ ಇದ್ರಲ್ಲಿ ಚಲೋ ಆದ್ರೆ ಒಂದು ಸ್ಕೂಟಿ ಕಲಿತು ಆಮೇಲೆ ಆರಾಮ್ಸೆ ಹೆಂಗಂತಂದ್ರೆ ನಮ್ಮ ಕೆಲಸ ನಮ್ಮ ಮನೆಯವ್ರಿಗಾಗಲಿ ಮತ್ತೊಬ್ಬರಿಗಾಗಲಿ ಹಾಕಿ ಭಾರ ಮಾಡಬಾರ್ದು ಅನ್ನೋದು ಒಂದು ರೀಸನ್ ಅಂದ. ಎಲ್ಲರೂ ಆಶೀರ್ವಾದ ಮಾಡಿರಿ, ದೊಡ್ಡವರು ಸಣ್ಣವರು ಪ್ರೀತಿ ತೋರಿಸ್ರಿ, ಪ್ರೀತಿ ಕೊಡ್ರಿ. ಇಷ್ಟ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಥ್ಯಾಂಕ್ ಯು.